ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಪ್ರಕಟಣೆ ಇದೆ. ಇದೇ ಬರುವ ಜೂನ್ 2ರಿಂದ ಪಾಂಚಜನ್ಯ IASನ ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಆಸಕ್ತ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ನಂಬರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಇದಾದ ನಂತರ ಮುಂದೆ ನಾವು ಮೊದಲನೇದಾಗಿ ನೋಡ್ತಾ ಇರುವಂತಹ ವಿಷಯ, ಪ್ರೊಟೆಸ್ಟರ್ಸ್ ಲಾಕ್ ಸೆಂಟ್ರಲ್ ಗವರ್ಮೆಂಟ್ ಆಫೀಸರ್ಸ್ ಇನ್ ಮಣಿಪುರ್. ಏನಾಗ್ತಾ ಇದೆ, ಮಣಿಪುರದಲ್ಲಿ ಪ್ರತಿಭಟನೆ. ಇಂಫಾಲ್ನಲ್ಲಿ ಪೀಪಲ್ ಇನ್ ಮಣಿಪುರ್ಸ್ ಕ್ಯಾಪಿಟಲ್ ಇಂಫಾಲ ಯಾವುದು? ಮಣಿಪುರದ ರಾಜಧಾನಿ. ದೇ ಆರ್ ಪ್ರೊಟೆಸ್ಟಿಂಗ್ ಬಿಕಾಸ್ ಸೆಂಟ್ರಲ್ ಫೋರ್ಸಸ್ ಕವರ್ಡ್ ದಿ ನೇಮ್ ಮಣಿಪುರ್ ಆನ್ ಅ ಸ್ಟೇಟ್ ಬಸ್. ಕೇಂದ್ರದ ಪಡೆಗಳು, ರಕ್ಷಣಾ ಪಡೆಗಳು ಅಲ್ಲಿನ ಒಂದು ರಾಜ್ಯದ ಬಸ್ ಮೇಲೆ ಮಣಿಪುರ ಅಂತ ಬರ್ಕೊಂಡಿತ್ತು, ಆ ಹೆಸರನ್ನ ಮುಚ್ಚಿವೆ. ಹೀಗಾಗಿ ಇದನ್ನ ವಿರೋಧಿಸಿ ಅಲ್ಲಿನವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ವಿಚ್ ದೇ ಸಾ ಆಸ್ ಅ ಡಿಸ್ರೆಸ್ಪೆಕ್ಟ್ಫುಲ್ ಟು ದರ್ ಐಡೆಂಟಿಟಿ. ಹಾಗಾಗಿ ತಮ್ಮ ಗುರುತಿಗೆ ಒಂದು ಅಗೌರವ ತೋರಿಸ್ತಾ ಇದ್ದಾರೆ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಗವರ್ಮೆಂಟ್ ಆಫೀಸಸ್ ಲಾಕ್ಡ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಆನ್ May 28 ಪ್ರೊಟೆಸ್ಟರ್ಸ್ ಲಾಕ್ಡ್ ದಿ ಸೆಂಟ್ರಲ್ ಗವರ್ಮೆಂಟ್. ಮುಖ್ಯವಾಗಿ ಅಲ್ಲಿ ಇರುವಂತಹ ರಾಷ್ಟ್ರಪತಿಗಳ ಆಡಳಿತ ಅದನ್ನು ಕೊನೆಗೊಳಿಸಲಿಕ್ಕೆ ಒತ್ತಾಯಿಸಿ, ಅದೇ ರೀತಿ ಅಲ್ಲಿರುವ ಕೆಲವೊಂದು ಅಧಿಕಾರಿಗಳ ಕಚೇರಿಗೆ, ಭೂವೈಜ್ಞಾನಿಕ ಸಮೀಕ್ಷೆ, ಮುಖ್ಯ ಚುನಾವಣಾ ಅಧಿಕಾರಿ, ಹೀಗೆ ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳ ಕಚೇರಿಗಳಿಗೆ ಅಲ್ಲಿನವರು ಬೀಗವನ್ನು ಹಾಕಿದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ನಿಮಗೆ ಮಣಿಪುರ, ಮೇಘಾಲಯ, ಮಿಜೋರಾಂ ಈ ಸಂದರ್ಭಗಳು ಹೆಚ್ಚೆಚ್ಚು ಕಂಡು ಬರುತ್ತೆ. ಯಾಕಂತಂದ್ರೆ ಅಲ್ಲಿ ಬೇರೆ ಬೇರೆ ಜನಾಂಗೀಯ ವೈಷಮ್ಯ ಸಹ ಅವಾಗ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅದನ್ನು ನಿಲ್ಲಿಸಲಿಕ್ಕೆ ರಾಷ್ಟ್ರಪತಿ ಆಡಳಿತವನ್ನ ಕೆಲವೊಂದ್ಸಾರಿ ಹೇರ್ತಾರೆ. ಹೀಗಾಗಿ ಮತ್ತೆ ಅದಕ್ಕೆ ಪ್ರತಿಭಟನೆ ಶುರುವಾಗುತ್ತೆ. ಅವಾಗ ನಾವು ನೋಡ್ತಾನೆ ಇರ್ತೇವೆ ನ್ಯೂಸ್ ನಲ್ಲಿ. ಇನ್ನು US ಲುಕಿಂಗ್ ಟು ಸ್ಲೋ ಡೌನ್ ಪ್ರೊಸೆಸಿಂಗ್ ಆಫ್ ಆಲ್ ಸ್ಟೂಡೆಂಟ್ ವೀಸಾಸ್. US ನಲ್ಲಿ ಸ್ಟೂಡೆಂಟ್ ವೀಸಾಗಳಿಗೆ ಸಂಬಂಧಪಟ್ಟ ಹಾಗೆ ಏನಾಗ್ತಿದೆ ನೋಡೋಣ. ದ US ಗವರ್ಮೆಂಟ್ ಇಸ್ ಸ್ಲೋವಿಂಗ್ ಡೌನ್ ದಿ ಪ್ರೊಸೆಸ್ ಆಫ್ ಗಿವಿಂಗ್ ಸ್ಟೂಡೆಂಟ್ ವೀಸಾಸ್ ಟು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್. ಅಂತಂದ್ರೆ ಅಮೆರಿಕಕ್ಕೆ ಬೇರೆ ದೇಶದಿಂದ ಅಧ್ಯಯನ ಮಾಡಲಿಕ್ಕೆ ಅಂತ ಬರ್ತಾರಲ್ವಾ, ಅವರಿಗೆ ವೀಸಾ ನೀಡಲಾಗುತ್ತೆ. ಆ ವೀಸಾವನ್ನ ಕೊಡೋದ್ರಲ್ಲಿ ಈಗ ತಡ ಮಾಡ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ಆಡಿಂಗ್ ಎಕ್ಸ್ಟ್ರಾ ಚೆಕ್ಸ್ ಲೈಕ್ ಸೋಷಿಯಲ್ ಮೀಡಿಯಾ ಸ್ಕ್ರೀನಿಂಗ್. ಸೋಷಿಯಲ್ ಮೀಡಿಯಾ ಅಂತಂದ್ರೆ ಅವರ ಟ್ವಿಟರ್ ಅಥವಾ ಎಕ್ಸ್ ಅಂತ ಈಗ ಹೇಳ್ತೇವೆ, ಫೇಸ್ಬುಕ್, ಹೀಗೆ ಅವರು ಯಾವ ಸಾಮಾಜಿಕ ಜಾಲತಾಣದಲ್ಲಿದ್ದಾರೋ ಅಲ್ಲಿ ಅವರು ಯಾವ ರೀತಿ ನಡವಳಿಕೆ ತೋರಿಸ್ತಾ ಇದ್ದಾರೆ, ಯಾವ ತರಹದ ಪೋಸ್ಟ್ ಅನ್ನು ಹಾಕ್ತಾ ಇದ್ದಾರೆ ಅನ್ನೋದನ್ನ ಸಹ ಚೆಕ್ ಮಾಡ್ತಾ ಇದ್ದಾರೆ. ಸ್ಟ್ರಿಕ್ಟರ್ ರೂಲ್ಸ್. ಸ್ಟೂಡೆಂಟ್ ಹೂ ಕ್ರಿಟಿಸೈಸ್ ದಿ US ಆರ್ ಇಟ್ಸ್ ಅಲೈಸ್ ಆನ್ ಸೋಷಿಯಲ್ ಮೀಡಿಯಾ ಮೇ ಫೋರ್ಸ್ ಮೋರ್ ಡಿಫಿಕಲ್ಟಿ ಇನ್ ಗೆಟಿಂಗ್ US ಸ್ಟೂಡೆಂಟ್ ವೀಸಾ. ಚೆಕ್ ಮಾಡಿದ್ರು ಅಂತ ಹೇಳಿದೆ. ಅಂತಂದ್ರೆ ಅಲ್ಲಿ ಆ ಪೋಸ್ಟ್ ಅನ್ನು ಅವ್ರು ಯಾವ ತರ ಹಾಕಿರ್ತಾರೆ ಚೆಕ್ ಮಾಡ್ತಾರೆ. ಒಂದು ವೇಳೆ ಅವರು ಅಮೆರಿಕ ಸರ್ಕಾರವನ್ನ ಅಥವಾ ಅಮೆರಿಕದ ಮಿತ್ರ ರಾಷ್ಟ್ರಗಳನ್ನ ಟೀಕಿಸಿದ್ರೆ ಅವರಿಗೆ ವೀಸಾ ಕೊಡೋದ್ರಲ್ಲಿ ತಡ ಮಾಡ್ತಾರೆ, ಅಥವಾ ಆ ವಿದ್ಯಾರ್ಥಿಗಳು ತೊಂದರೆಯನ್ನ ಅನುಭವಿಸಬೇಕಾಗತ್ತೆ. ಇದಾದ ನಂತರ ಈ ಕಡೆ ನೋಡಿ, ಎಡಿಟೋರಿಯಲ್. ಇಂಡಿಯಾಸ್ ನ್ಯೂ ಅರ್ಬನ್ ವರಿ ರೈಸಿಂಗ್ ಓವರ್ ನ್ಯೂಟ್ರಿಷನ್. ಒಬೆಸಿಟಿ ಬಗ್ಗೆ ಅವಾಗ ಕೇಳ್ತಾನೆ ಇರ್ತೇವೆ, ಅದು ಸಹ ಇದೇ ರೀತಿಯ ಸಮಸ್ಯೆ. ಓವರ್ ನ್ಯೂಟ್ರಿಷನ್, ಅಪೌಷ್ಟಿಕತೆ ಅಂತಂದ್ರೆ ಒಂದೋ ನ್ಯೂಟ್ರಿಷನ್ ಕಡಿಮೆ ಇದ್ರೂ ಸಹ ತೊಂದರೆನೆ, ಜಾಸ್ತಿ ಆದ್ರೂ ಸಹ ತೊಂದರೆನೆ, ಎರಡೂ ಸಹ ಅಪೌಷ್ಟಿಕತೆಗೆ ಕಾರಣ ಆಗುತ್ತೆ. ಇನ್ ಇಂಡಿಯನ್ ಸಿಟೀಸ್ ಮೋರ್ ಪೀಪಲ್ ಆರ್ ಬಿಕಮಿಂಗ್ ಓವರ್ ವೇಟ್ ಆರ್ ಒಬೀಸ್ ಡ್ಯೂ ಟು ಈಟಿಂಗ್ ಅನ್ಹೆಲ್ದಿ ಫುಡ್ಸ್ ಅಂಡ್ ನಾಟ್ ಎಕ್ಸಸೈಸಿಂಗ್ ಇನಫ್. ಮುಖ್ಯವಾಗಿ ನಗರಗಳಲ್ಲಿ ಏನಾಗ್ತಾ ಇದೆ, ಅನಾರೋಗ್ಯಕರ ಆಹಾರವನ್ನು ಸೇವಿಸ್ತಾ ಇದ್ದಾರೆ, ಅದರ ಜೊತೆ ವ್ಯಾಯಾಮ ಮಾಡ್ತಾ ಇಲ್ಲ. ಹಾಗಾಗಿ ಒಂದು ತೂಕ ಹೆಚ್ಚಾಗುತ್ತೆ, ಬೊಜ್ಜು ಜಾಸ್ತಿ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಕಾಸಿಂಗ್ ಅ ರೈಸ್ ಇನ್ ಹೆಲ್ತ್ ಪ್ರಾಬ್ಲಮ್ಸ್ ಲೈಕ್ ಡಯಾಬಿಟಿಸ್ ಅಂಡ್ ಹಾರ್ಟ್ ಡಿಸೀಸ್. ಹೀಗಾಗಿ ಈ ಬೊಜ್ಜಿನಿಂದ, ಸ್ಥೂಲಕಾಯದಿಂದ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಮತ್ತೆ ಹೃದ್ರೋಗ, ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಜಾಸ್ತಿ ಆಗ್ತಾ ಇವೆ. ನೀಡ್ ಫಾರ್ ಕ್ಲಿಯರ್ ಫುಡ್ ಲೇಬಲ್ಸ್. ಆಹಾರಗಳ ಮೇಲೆ, ತಿನ್ನುವ ವಸ್ತುಗಳ ಮೇಲೆ ಸ್ಪಷ್ಟವಾದ ಲೇಬಲ್ಗಳನ್ನ ಅಳವಡಿಸಬೇಕಾದ ಅವಶ್ಯಕತೆ ಇದೆ. ದ ಆರ್ಟಿಕಲ್ ಸಜೆಸ್ಟ್, ಇದರಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ದಟ್ ಇಂಡಿಯಾ ಶುಡ್ ಆಡ್ ಕ್ಲಿಯರ್ ವಾರ್ನಿಂಗ್ ಲೇಬಲ್ಸ್ ಆನ್ ಪ್ಯಾಕೇಜ್ಡ್ ಫುಡ್ಸ್. ಈಗ ಸೌದಿ ಅರೇಬಿಯಾದಲ್ಲ ಅಂತ ಸ್ಟ್ರಿಕ್ಟ್ ಆದ ರೂಲ್ಸ್ ಗಳಿದೆ, ಲೈಕ್ ಸೌದಿ ಅರೇಬಿಯಾ ಡಸ್, ಟು ಹೆಲ್ಪ್ ಪೀಪಲ್ ಈಸಿಲಿ ಅಂಡರ್ಸ್ಟ್ಯಾಂಡ್ ವಿಚ್ ಫುಡ್ಸ್ ಆರ್ ಅನ್ಹೆಲ್ದಿ ಅಂಡ್ ರೆಡ್ಯೂಸ್ ಓವರ್ ನ್ಯೂಟ್ರಿಷನ್. ಯಾವ ಆಹಾರ ದೇಹಕ್ಕೆ ಒಳ್ಳೆಯದಲ್ಲ, ಯಾವ ಅಂಶಗಳಿದೆ ಅನ್ನೋದನ್ನ ಸ್ಪಷ್ಟವಾಗಿ ಲೇಬಲ್ ಮೂಲಕ ಜನರಿಗೆ ತಿಳಿಸಬೇಕು. ಹೀಗಾದಾಗ ಇಂಥ ಅನ್ಹೆಲ್ದಿ ಫುಡ್ಗಳನ್ನ ಸೇವಿಸುವವರ ಸಂಖ್ಯೆ ಕಡಿಮೆ ಆಗಬಹುದು, ಮತ್ತೆ ಇಂಥ ಅಪೌಷ್ಟಿಕತೆಯ ಸಮಸ್ಯೆ ಕಡಿಮೆ ಆಗಬಹುದು. ಇಂಥ ಪೌಷ್ಟಿಕಾಂಶದ ಕೊರತೆ ಇದೆಲ್ಲ ಕಡಿಮೆ ಆಗುತ್ತೆ, ಆ ಸಮಸ್ಯೆಗಳನ್ನು ನಿವಾರಿಸಬಹುದು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದೆ, ಸಿಲ್ವರ್ ಜುಬ್ಲಿ ಆಫ್ ಎ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಸಿಲ್ವರ್ ಜುಬ್ಲಿ ಅಂತಂದ್ರೆ ಎಷ್ಟು ವರ್ಷ? 25 ವರ್ಷ.
ಈಗ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? 25 ಇಯರ್ಸ್ ಆಫ್ ಸ್ಟ್ರಾಂಗ್ ಟೈಸ್, 25 ವರ್ಷಗಳ ಬಲವಾದ ಸಂಬಂಧ. ಯಾವ್ದ್ಯಾವುದು? ಇಂಡಿಯಾ ಅಂಡ್ ಜರ್ಮನಿ. ದೇ ಆರ್ ಸೆಲೆಬ್ರೇಟಿಂಗ್ 25 ಇಯರ್ಸ್ ಆಫ್ ಎ ಸ್ಟ್ರಾಂಗ್ ಪಾರ್ಟ್ನರ್ಶಿಪ್, ವರ್ಕಿಂಗ್ ಕ್ಲೋಸ್ಲಿ ಟುಗೆದರ್ ಆನ್ ಪೀಸ್, ಎಕಾನಮಿ, ಎಜುಕೇಶನ್ ಅಂಡ್ ಪ್ರೊಟೆಕ್ಟಿಂಗ್ ದಿ ಎನ್ವೈರ್ಮೆಂಟ್. ಶಾಂತಿ ಸ್ಥಾಪನೆ, ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ, ಶಿಕ್ಷಣ ಮತ್ತೆ ಪರಿಸರದ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಭಾರತ ಮತ್ತೆ ಜರ್ಮನಿ ತುಂಬಾ ನಿಕಟವಾಗಿ ಕೆಲಸ ಮಾಡ್ತಾ ಇವೆ. ಈ ಪಾಲುದಾರಿಕೆಗೆ ಈಗ 25ನೇ ವರ್ಷ ತುಂಬುತ್ತಾ ಇದೆ, 25ನೇ ವರ್ಷಾಚರಣೆಯನ್ನ ಮಾಡ್ತಾ ಇವೆ. ಇನ್ನು ಗ್ರೋವಿಂಗ್ ಕೋಆಪರೇಷನ್, ಸಹಕಾರ ಜಾಸ್ತಿ ಆಗ್ತಾ ಇದೆ ಎರಡು ದೇಶಗಳ ನಡುವೆ. ದೇರ್ ಕೋಆಪರೇಷನ್ ಇನ್ಕ್ಲೂಡ್ಸ್ ಡಿಫೆನ್ಸ್ ಎಕ್ಸರ್ಸೈಸಸ್, ರಕ್ಷಣಾ ಕಾರ್ಯಾಚರಣೆ ಎರಡು ದೇಶಗಳು ಒಟ್ಟಾಗಿ ಸೇರಿ ನಡೆಸೋದು. ಕಾರ್ಯಾಚರಣೆ ಅಂತಂದ್ರೆ ಡಿಫೆನ್ಸ್ ಎಕ್ಸರ್ಸೈಸ್ಗಳು. ಈ ಕೆಲವೊಂದು ಬೇರೆ ಬೇರೆ ದೇಶಗಳ ಜೊತೆ ನಾವು ಮಾಡ್ಕೊಳ್ತೀವಲ್ವಾ, ಎಕ್ಸರ್ಸೈಸ್ ಮಾಡೋದು. ಯುದ್ಧ ಅನ್ನೋದಕ್ಕೆ ಬೇರೆ, ಆ ಕಾರ್ಯಾಚರಣೆ ಬೇರೆ, ಯುದ್ಧದ ಕಾರ್ಯಾಚರಣೆಗಳು ಬೇರೆ, ಡಿಫೆನ್ಸ್ ಎಕ್ಸರ್ಸೈಸ್ಗಳು ಬೇರೆ. ಜಾಬ್ ಕ್ರಿಯೇಷನ್ ಸಂಬಂಧಪಟ್ಟ ಹಾಗೆ, ಸ್ಟೂಡೆಂಟ್ ಎಕ್ಸ್ಚೇಂಜ್, ಇಲ್ಲಿನ ವಿದ್ಯಾರ್ಥಿಗಳು ಅಲ್ಲಿ ಹೋಗ್ತಾರೆ, ಅಲ್ಲಿನವರು ಇಲ್ಲಿ ಬರ್ತಾರೆ. ಅಂಡ್ ಗ್ರೀನ್ ಎನರ್ಜಿ ಪ್ರಾಜೆಕ್ಟ್ಸ್, ಪರಿಸರ ಸ್ನೇಹಿ ಕೆಲವೊಂದು ಪ್ರಾಜೆಕ್ಟ್ಗಳನ್ನ, ಉದಾಹರಣೆಗೆ ಸೋಲಾರ್, ವಿಂಡ್ ಪವರ್, ಸೌರಶಕ್ತಿ, ಪವನ ಶಕ್ತಿ ಅಂತಹ ಹಲವಾರು ಯೋಜನೆಗಳನ್ನ ಎರಡು ದೇಶಗಳು ಒಟ್ಟಾಗಿ ಹಮ್ಮಿಕೊಂಡಿವೆ. ಆಲ್ ಹೆಲ್ಪಿಂಗ್ ಬೋತ್ ಕಂಟ್ರೀಸ್ ಗ್ರೋ ಸ್ಟ್ರಾಂಗರ್ ಟುಗೆದರ್. ಇದೆಲ್ಲದರಿಂದಾಗಿ ಎರಡು ದೇಶಗಳು ಒಟ್ಟಾಗಿ ಸ್ಟ್ರಾಂಗ್ ಆಗಿ ಮುಂದುವರಿಲಿಕ್ಕೆ ಆಗ್ತಾ ಇದೆ. ಯಾವ್ದು ದೇಶ ಇದು 25 ವರ್ಷವನ್ನ ಆಚರಿಸಿದ್ದು? ಭಾರತ ಮತ್ತೆ ಜರ್ಮನಿಯ ನಡುವಿನ ಸಂಬಂಧ ಇದಕ್ಕೆ 25 ವರ್ಷ ತುಂಬಿದೆ. ಇನ್ನು ರೈನ್ ಆಫ್ ಕೇಯಾಸ್, ಎನರ್ಜಿ ಅಂಡ್ ಎಫಿಷಿಯನ್ಸಿ. ಇಲ್ಲಿರೋದು ಮುಖ್ಯವಾಗಿ ಎರಡು ಚಿಕ್ಕ ಎಡಿಟೋರಿಯಲ್ ಇದೆ. ಒಂದು ರೈನ್ ಆಫ್ ಕೇಯಾಸ್, ಅದ್ರ ಬಗ್ಗೆ ನೋಡೋಣ. ಕಾನ್ಫ್ಲಿಕ್ಟ್ ಬಿಟ್ವೀನ್ ಗವರ್ಮೆಂಟ್ ಅಂಡ್ ಮಿಲಿಟರಿ, ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಒಂದು ಘಟನೆ. ಇನ್ ಬಾಂಗ್ಲಾದೇಶ್, ಟೆನ್ಷನ್ಸ್ ಆರ್ ರೈಸಿಂಗ್ ಬಿಟ್ವೀನ್ ಇಂಟರಿಮ್ ಲೀಡರ್, ಇನ್ನು ಮಧ್ಯಂತರ ಸರ್ಕಾರದ ನಾಯಕ ಯಾರು? ಮೊಹಮ್ಮದ್ ಯೂನಿಸ್. ಇಂದು ಮಿಲಿಟರಿ, ಅಲ್ಲಿ ಮೊಹಮ್ಮದ್ ಯೂನಿಸ್ ಅವರ ನಡುವೆ ಮತ್ತೆ ಮಿಲಿಟರಿ ಅವರ ನಡುವೆ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ಓವರ್ ಪ್ಲಾನ್ಸ್ ಲೈಕ್ ಓಪನಿಂಗ್ ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ ಟು ಮಯನ್ಮಾರ್ ಅಂಡ್ ಡಿಲೇಯಿಂಗ್ ಎಲೆಕ್ಷನ್ಸ್. ನಿನ್ನೆ ನೋಡಿದ್ವಿ ಇದ್ರ ಬಗ್ಗೆ. ಅಲ್ಲಿ ಒಂದು ಮಾನವೀಯ ಅಂತಂದ್ರೆ ಹ್ಯುಮ್ಯಾನಿಟೇರಿಯನ್ ಒಂದು ಕಾರಿಡಾರ್ ಅನ್ನ ತೆಗಿಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಸೇನೆಯನ್ನ ಅವರು ಮೊದಲು ಸೇನೆಯ ಜೊತೆ ಮಾತಾಡಿರ್ಲಿಲ್ಲ, ಸಮಾಲೋಚನೆ ನಡೆಸಿರ್ಲಿಲ್ಲ. ಹೀಗಾಗಿ ಸೇನೆ ಹಾಗೂ ಅವರ ನಡುವೆ ಲೀಡರ್ ಯಾರು? ಮೊಹಮ್ಮದ್ ಯೂನಿಸ್ ಅವರ ನಡುವೆ ಒಂದು ಉದ್ವಿಗ್ನತೆ ಏರ್ಪಟ್ಟಿದೆ. ಪೊಲಿಟಿಕಲ್ ಅನ್ರೆಸ್ಟ್ ಅಂಡ್ ಇನ್ಸ್ಟೆಬಿಲಿಟಿ, ಇದು ಅವಾಗವಾಗ ನಡೀತಾನೆ ಇದೆ, ಇದೇನು ಹೊಸದಲ್ಲ. ರಾಜಕೀಯ ಅಸ್ಥಿರತೆ. ಮಧ್ಯಂತರ ಗವರ್ಮೆಂಟ್, ಮಧ್ಯಂತರ ಸರ್ಕಾರ ಇದೆಯಲ್ವಾ, ಇಟ್ ಹ್ಯಾಸ್ ಬ್ಯಾನ್ಡ್ ದ ಅವಾಮಿ ಲೀಗ್ ಪಾರ್ಟಿ, ಅಲ್ಲಿನ ಅವಾಮಿ ಲೀಗ್ ಪಕ್ಷವನ್ನು ನಿಷೇಧಿಸಿದೆ. ಡಿಲೇಡ್ ಎಲೆಕ್ಷನ್, ಚುನಾವಣೆ ವಿಳಂಬ ಆಗ್ತಾ ಇದೆ. ಫೇಲ್ ಟು ಸ್ಟಾಪ್ ವೈಲೆನ್ಸ್, ಮುಖ್ಯವಾಗಿ ಹಿಂಸಾಚರಣೆಗಳನ್ನ, ಹಿಂಸಾತ್ಮಕ ಕ್ರಮಗಳನ್ನ ಅವ್ರ ಹತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವಿಚ್ ಇಸ್ ಪುಷಿಂಗ್ ದಿ ಕಂಟ್ರಿ ಟುವರ್ಡ್ ಗ್ರೇಟರ್ ಕೇಯಾಸ್ ಅಂಡ್ ಪೊಲಿಟಿಕಲ್ ಕ್ರೈಸಿಸ್. ಹೀಗಾಗಿ ರಾಜಕೀಯ ವ್ಯವಸ್ಥೆ ಇನ್ನಷ್ಟು ಬಿಕ್ಕಟ್ಟಿನಂತ ಹೋಗ್ತಾ ಇದೆ. ಇನ್ನು ಎನರ್ಜಿ ಅಂಡ್ ಎಫಿಷಿಯನ್ಸಿ, ಇದರಲ್ಲಿ ಹೇಳ್ತಾ ಇರೋದೇನು? ಇಂಡಿಯಾ ನೀಡ್ಸ್ ಟು ಸೇವ್ ಪವರ್, ವಿದ್ಯುತ್ ಶಕ್ತಿಯನ್ನ ಉಳಿಸುವ ಅವಶ್ಯಕತೆ ತುಂಬಾ ಇದೆ. ಇವನ್ ದೋ ಇಂಡಿಯಾ ಪ್ರೊಡ್ಯೂಸಿಂಗ್ ಮೋರ್ ಎಲೆಕ್ಟ್ರಿಸಿಟಿ, ಇಟ್ಸ್ ಸ್ಟಿಲ್ ನಾಟ್ ಇನಫ್ ಟು ಮೀಟ್ ಹೈ ಡಿಮ್ಯಾಂಡ್. ಬೇಡಿಕೆ ಜಾಸ್ತಿ ಇರೋದ್ರಿಂದ ದೊಡ್ಡ ಮಟ್ಟದಲ್ಲಿ ನಾವು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸ್ತಾ ಇದ್ರು ನಮಗೆ ಸಾಕಾಗ್ತಾ ಇಲ್ಲ ಉತ್ಪಾದಿಸೋದು. ದ ಫಾಸ್ಟೆಸ್ಟ್ ಅಂಡ್ ಚೀಪೆಸ್ಟ್ ಸೊಲ್ಯೂಷನ್ ಇಸ್ ಟು ಸೇವ್ ಎನರ್ಜಿ ಬೈ ಯೂಸಿಂಗ್ ಇಟ್ ಮೋರ್ ಎಫಿಷಿಯೆಂಟ್ಲಿ. ಮುಖ್ಯವಾಗಿ ಹೆಚ್ಚು ಪರಿಣಾಮಕಾರಿಯಾಗಿ ಉಳಿಸ್ಲಿಕ್ಕೆ ಏನ್ ಮಾಡಬೇಕು ನಾವು? ಈಗ ವಿದ್ಯುತ್ ಶಕ್ತಿಯನ್ನ ಪೋಲಾಗೋದನ್ನ ತಡಿಬೇಕು, ಹೆಚ್ಚೆಚ್ಚು ಅದನ್ನು ಉಳಿಸೋದೇ ಒಳ್ಳೆಯ ಮಾರ್ಗ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು LED ಬಲ್ಬ್ ಸಕ್ಸಸ್, ಉಜಾಲಾ ಸ್ಕೀಮ್, ಇದರ ಬಗ್ಗೆ ಕೇಳಿರಬಹುದು ನೀವು. ಉಜಾಲಾ ಸ್ಕೀಮ್ ಹೆಲ್ಪ್ಡ್ ಮಿಲಿಯನ್ ಆಫ್ ಪೀಪಲ್ ಸ್ವಿಚ್ ಟು LED ಬಲ್ಬ್ಸ್. ಇದರ ಮೂಲಕ ಎಷ್ಟೋ ಜನರಿಗೆ ಸಬ್ಸಿಡಿಗಳಲ್ಲಿ LED ಬಲ್ಬ್ಗಳನ್ನು ಕೊಟ್ಟಿದ್ದಾರೆ. ಸೇವಿಂಗ್ ಅ ಲಾಟ್ ಆಫ್ ಎಲೆಕ್ಟ್ರಿಸಿಟಿ ಅಂಡ್ ಮನಿ, ಇದರಿಂದ ವಿದ್ಯುತ್ ಶಕ್ತಿ ಸಹ ಉಳಿದಿದೆ, ಹಣವೂ ಸಹ ಉಳಿದಿದೆ. ಇಟ್ ಆಲ್ಸೋ ರೆಡ್ಯೂಸ್ ದಿ ನೀಡ್ ಟು ಬಿಲ್ಡ್ ಮೆನಿ ನ್ಯೂ ಕೋಲ್ ಪವರ್ ಪ್ಲಾಂಟ್ಸ್, ಹೆಲ್ಪಿಂಗ್ ದಿ ಎನ್ವೈರ್ಮೆಂಟ್. ಹಾಗಾಗಿ ವಿದ್ಯುತ್ ಶಕ್ತಿ ಉಳಿತಾಯ ಆಗಿರೋದ್ರಿಂದ ಇದರಿಂದಾಗಿ ಎಷ್ಟೋ ಹೊಸ ಕಲ್ಲಿದ್ದಲು ವಿದ್ಯುತ್ ಸ್ಥಾವರಗಳನ್ನು ನಿರ್ಮಿಸುವ ಅಗತ್ಯ ಕಡಿಮೆ ಆಗಿದೆ. ಇದರ ನಂತರ ಮುಂದೆ ಡೇವಿಡ್ ಹಾರ್ವರ್ಡ್ ವರ್ಸಸ್ ಗೋಲಿಯಾತ್ ಟ್ರಂಪ್. ಟ್ರಂಪ್ ಅವರು ಮತ್ತೆ ಹಾರ್ವರ್ಡ್ ಯೂನಿವರ್ಸಿಟಿ ಅವರಿವರ ಆ ಒಂದು ವ್ಯವಸ್ಥೆಗಳ ನಡುವೆ ನಡೀತಾ ಇರ್ತಕ್ಕಂಥ ಘರ್ಷಣೆ ಬಗ್ಗೆ ಮಾತಾಡ್ತಾನೆ ಇದ್ದೇವೆ. ಟ್ರಂಪ್ ಟಾರ್ಗೆಟ್ಸ್ ಹಾರ್ವರ್ಡ್ ಅನ್ನ ಗುರಿಯಾಗಿಸಿಕೊಂಡಿದ್ದಾರೆ. ಟ್ರಂಪ್ ಗವರ್ಮೆಂಟ್ ಇಸ್ ಪನಿಷಿಂಗ್ ಹಾರ್ವರ್ಡ್ ಬೈ ಕಟಿಂಗ್ ಫಂಡ್ಸ್ ಅಂಡ್ ಬ್ಲಾಕಿಂಗ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಬಿಕಾಸ್ ಇಟ್ ಬಿಲೀವ್ಸ್ ದಿ ಯೂನಿವರ್ಸಿಟಿ ಸಪೋರ್ಟ್ಸ್ ಐಡಿಯಾಸ್ ಇಟ್ ಡಿಸ್ಅಗ್ರೀಸ್ ವಿತ್. ಹಾರ್ವರ್ಡ್ ವಿಶ್ವವಿದ್ಯಾಲಯ ಟ್ರಂಪ್ ಅವರ ಸರ್ಕಾರದ ಎಷ್ಟೋ ನೀತಿಗಳನ್ನ ಒಪ್ಕೊಳ್ಳೋದಿಲ್ಲ. ಹಾಗಾಗಿ
ಇವರು ಆ ಒಂದು ಟ್ರಂಪ್ ಅವರ ಸರ್ಕಾರ ಹಾರ್ವರ್ಡ್ ವಿಶ್ವವಿದ್ಯಾಲಯ ಟಾರ್ಗೆಟ್ ಮಾಡಿ ಅದನ್ನ ಶಿಕ್ಷೆಗೊಳಪಡಿಸ್ತಾ ಇದ್ದಾರೆ. ಶಿಕ್ಷೆಗೊಳಪಡಿಸುವುದು ಅಂತಂದ್ರೆ ಅದರ ವಿರುದ್ಧ ಕೆಲವು ಕ್ರಮಗಳನ್ನ ಕೈಗೊಳ್ಳುವುದು. ಇದಕ್ಕೆ ಸಂಬಂಧಪಟ್ಟಾಗ ಹಾರ್ವರ್ಡ್ ಏನ್ ಮಾಡ್ತಾ ಇದೆ? ಹಾರ್ವರ್ಡ್ ಇಸ್ ಟಾಕಿಂಗ್ ಟು ದಿ ಗೌರ್ಮೆಂಟ್ ಟೇಕಿಂಗ್ ಟು ದಿ ಗೌರ್ಮೆಂಟ್ ಟು ಕೋರ್ಟ್. ಆ ಸರ್ಕಾರವನ್ನ ನ್ಯಾಯಾಲಯದ ಕಟಕಟೆಗೆ ತಂದು ನಿಲ್ಲಿಸ್ತಾ ಇದೆ. ಸೇಯಿಂಗ್ ದಿಸ್ ಆಕ್ಷನ್ಸ್ ಅಟ್ಯಾಕ್ ಅಕಾಡೆಮಿಕ್ ಫ್ರೀಡಮ್ ಅಂಡ್ ಹರ್ಟ್ ಸ್ಟೂಡೆಂಟ್ಸ್. ಇಂಥ ಸರ್ಕಾರದ ಕ್ರಮದಿಂದಾಗಿ ಒಂದು ಶೈಕ್ಷಣಿಕ ಸ್ವಾತಂತ್ರ್ಯ ಇರೋದಿಲ್ಲ, ಮತ್ತೆ ವಿದ್ಯಾರ್ಥಿಗಳಿಗೆ ಇದು ನೋವುಂಟು ಮಾಡುತ್ತೆ ಅಂತ ಹಾರ್ವರ್ಡ್ ಹೇಳ್ತಾ ಇದೆ. ದಿಸ್ ಬಿಗ್ ಫೈಟ್ ಕುಡ್ ಶೇಪ್ ಹೌ ಮಚ್ ಕಂಟ್ರೋಲ್ ಗವರ್ಮೆಂಟ್ಸ್ ಹ್ಯಾವ್ ಓವರ್ ಯೂನಿವರ್ಸಿಟೀಸ್ ಇನ್ ದ ಫ್ಯೂಚರ್. ಇಂತಹ ಒಂದು ಸಂಘರ್ಷಗಳಿಂದಾಗಿ ದೊಡ್ಡ ಹೋರಾಟ ಆಗ್ತಾ ಇರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಹೇಗೆ ಸರ್ಕಾರಗಳು ಬೇರೆ ಬೇರೆ ಯೂನಿವರ್ಸಿಟಿಗಳ ಮೇಲೆ ನಿಯಂತ್ರಣವನ್ನ ಹೊಂದುತ್ತವೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಇದಾದ್ಮೇಲೆ ಮುಂದೆ ರೋಡ್ ಕೆಳಗಡೆ ಇದೆ, ಈ ಕಡೆ ಇರುವಂತಹ ಆರ್ಟಿಕಲ್. ಸೆಂಟರ್ ರೀಸ್ಟೋರ್ಸ್ ರೋಡ್ ಟ್ಯಾಪ್ ಸ್ಕೀಮ್ ಫಾರ್ ಎಕ್ಸ್ಪೋರ್ಟರ್ಸ್. ಎಕ್ಸ್ಪೋರ್ಟ್ ಅಂತಂದ್ರೆ ರಫ್ತು ಮಾಡೋದು. ರಫ್ತುದಾರರಿಗೋಸ್ಕರ ರೋಡ್ ಟ್ಯಾಪ್ ಅನ್ನುವಂಥ ಸ್ಕೀಮ್ ಅನ್ನ ಮತ್ತೆ ಪುನಃ ಸ್ಥಾಪಿಸ್ತಾ ಇದ್ದಾರೆ, ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಏನಿದು ರೋಡ್ ಟ್ಯಾಪ್ ಅಂತಂದ್ರೆ RODTEP, ಫುಲ್ ಫಾರ್ಮ್ ನೋಡಿ, ರೆಮಿಷನ್ ಆಫ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಆನ್ ಎಕ್ಸ್ಪೋರ್ಟೆಡ್ ಪ್ರಾಡಕ್ಟ್ಸ್. ರೆಮಿಷನ್ ಅಂತಂದ್ರೆ ವಿನಾಯಿತಿ ಕೊಡೋದು, ಮುಖ್ಯವಾಗಿ ಯಾವುದ್ರ ಮೇಲೆ? ರಫ್ತು ಮಾಡಿದ ಉತ್ಪನ್ನಗಳ ಮೇಲಿನ ಸುಂಕ ಮತ್ತೆ ತೆರಿಗೆಗಳನ್ನ ವಿನಾಯಿತಿಗೊಳಿಸೋದು. ಇಟ್ಸ್ ಅ ಗೌರ್ಮೆಂಟ್ ಸ್ಕೀಮ್ ದಟ್ ಗಿವ್ಸ್ ಮನಿ ಬ್ಯಾಕ್ ಟು ಎಕ್ಸ್ಪೋರ್ಟರ್ಸ್ ಫಾರ್ ಹಿಡನ್ ಟ್ಯಾಕ್ಸಸ್. ಕೆಲವೊಂದು ಕಡೆ ಈಗ ನಾವು ಲೀಸ್ಟ್ ಮಾಡದೇ ಇರೋ ಅಂತಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ, ರಫ್ತು ಆಗ್ತಾ ಇರುತ್ತೆ ಸರಕು. ಆವಾಗ ಯಾರು ರಫ್ತು ಮಾಡ್ತಾ ಇರ್ತಾರೋ ಅವ್ರು ಎಕ್ಸ್ಟ್ರಾ ಟ್ಯಾಕ್ಸ್ಗಳನ್ನ, ಡ್ಯೂಟಿಗಳನ್ನ ಕೆಲವೊಂದ್ಸರಿ ಪೇ ಮಾಡಿದ್ರೆ ಅದನ್ನ ಏನ್ ಮಾಡ್ತಾರೆ, ಈ ಯೋಜನೆಯ ಮೂಲಕ, ರೋಡ್ ಟ್ಯಾಪ್ ಸ್ಕೀಮ್ನ ಮೂಲಕ ಅದನ್ನ ವಿನಾಯಿತಿಗೊಳಿಸ್ತಾರೆ. ಆ ಒಂದು ಟ್ಯಾಕ್ಸ್ ಅನ್ನು ಅವರು ತುಂಬಬೇಕು ಅನ್ನುವ ಅವಶ್ಯಕತೆ ಇರೋದಿಲ್ಲ. ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ದೇ ಪೇಡ್ ವೈಲ್ ಮೇಕಿಂಗ್ ಗೂಡ್ಸ್ ಫಾರ್ ಎಕ್ಸ್ಪೋರ್ಟ್. ತಿಳಿದಿರಬಹುದು, ಸರಕುಗಳನ್ನ ರಫ್ತು ಮಾಡಬೇಕಾದ್ರೆ ಇರುವಂತಹ ಎಕ್ಸ್ಟ್ರಾ ಟ್ಯಾಕ್ಸ್ಗಳನ್ನ, ಸುಂಕಗಳನ್ನ ವಿನಾಯಿತಿಗೊಳಿಸ್ತಾರೆ. ದಿಸ್ ಹೆಲ್ಪ್ಸ್ ಮೇಕ್ ಇಂಡಿಯನ್ ಪ್ರಾಡಕ್ಟ್ಸ್ ಚೀಪರ್ ಅಂಡ್ ಮೋರ್ ಕಾಂಪಿಟೇಟಿವ್ ಇನ್ ಗ್ಲೋಬಲ್ ಮಾರ್ಕೆಟ್. ಕಡಿಮೆ ಖರ್ಚನ್ನ ಇಲ್ಲಿ ಅವರು ಅನುಭವಿಸೋದ್ರಿಂದ, ಅಂತಂದ್ರೆ ಖರ್ಚು ಕಡಿಮೆ ಆಗೋದ್ರಿಂದ ಬೇರೆ ಕಡೆ ಅವರು ಒಳ್ಳೆಯ ಬೆಲೆಗೆ ಅದನ್ನು ಮಾರಬಹುದು. ಹಾಗಾಗಿ ನಮ್ಮ ದೇಶದ ಉತ್ಪನ್ನಗಳು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕವಾಗಿರುತ್ತವೆ. ಇನ್ನು ರೋಡ್ ಟ್ಯಾಪ್ ರೀಸ್ಟೋರ್ಡ್, ಇದು ಯಾಕೆ ನ್ಯೂಸ್ ಇದೆ ಅಂತಂದ್ರೆ, ಗೌರ್ಮೆಂಟ್ ಹ್ಯಾಸ್ ನೌ ಬ್ರಾಟ್ ಬ್ಯಾಕ್ ರೋಡ್ ಟ್ಯಾಪ್ ಬೆನಿಫಿಟ್ಸ್ ಫಾರ್ ಸ್ಪೆಷಲ್ ಎಕ್ಸ್ಪೋರ್ಟರ್ಸ್ ಲೈಕ್ ದೋಸ್ ಇನ್ SEZ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕರೀತೇವೆ. ಇನ್ನು EOUs ಅಂಡ್ ಅಡ್ವಾನ್ಸ್ ಆಥರೈಸೇಷನ್ ಹೋಲ್ಡರ್ಸ್ ಸ್ಟಾರ್ಟಿಂಗ್ ಫ್ರಮ್ June 1, 2025, exporters had asked for this to boost export and reduce losses. ಮುಖ್ಯವಾಗಿ ರಫ್ತು ಮಾಡೋರೆಲ್ಲ ಇದ್ರ ಬಗ್ಗೆ ಮೊದಲಿಂದ ಕೇಳ್ತಾ ಇದ್ರು, ರೋಡ್ ಟ್ಯಾಪ್ ಸ್ಕೀಮ್ ಅನ್ನ ಮತ್ತೆ ವಾಪಸ್ ತನ್ನಿ, ಇದರಿಂದ ಹೆಚ್ಚು ರಫ್ತು ಮಾಡಬಹುದು, ಲಾಸ್ ಕಡಿಮೆ ಆಗುತ್ತೆ ನಮಗೆ ಅಂತ ಕೇಳ್ತಾ ಇದ್ರು. ಈಗ ಮತ್ತೆ June 1 ರೋಡ್ ಟ್ಯಾಪ್ ಸ್ಕೀಮ್ ನ ತರ್ತಾ ಇದೆ ಸರ್ಕಾರ. ಮೊದಲೊಂದ್ಸರಿ ಇತ್ತು, ಸ್ವಲ್ಪ ದಿನ ನಿಲ್ಸಿದ್ರು, ಮತ್ತೆ ಈ ಸ್ಕೀಮ್ ಬರ್ತಾ ಇದೆ. ಇದಾದ ನಂತರ ಮುಂದೆ, ಡೆವಲಪಿಂಗ್ ನೇಷನ್ಸ್ ಫೇಸ್ ಟೈಡಲ್ ವೇವ್ ಆಫ್ ಚೀನಾ ಡೆಪ್ಟ್ ಆಸ್ ರೀಪೇಮೆಂಟ್ ಬ್ರೀಚ್ ರೆಕಾರ್ಡ್ಸ್. ಚೀನಾದ ಒಂದು ನೀತಿ ಅಂತಂದ್ರೆ ಡೆಟ್ ಅಂತ ಕರೀತಾರೆ, ಡೆಟ್ ಟ್ರ್ಯಾಪ್ ಡಿಪ್ಲೊಮಸಿ ಅಂತ. ಡೆಟ್ ಟ್ರ್ಯಾಪ್ ಡಿಪ್ಲೊಮಸಿ ಅಂತಂದ್ರೆ ಸಾಲ ಕೊಡೋದು, ಸಾಲದ ಸುಳಿಯಲ್ಲಿ ಆ ದೇಶಗಳನ್ನ ಸಿಲುಕಿಸೋದು. ಈಗ ನೋಡಿ, ಮೆನಿ ಪುವರ್ ಕಂಟ್ರೀಸ್ ನೌ ಹ್ಯಾವ್ ಟು ಪೇ ಬ್ಯಾಕ್ ಅ ಲಾಟ್ ಆಫ್ ಮನಿ ಟು ಚೀನಾ. ಮೊದಲೆಲ್ಲ ತುಂಬಾ ಚೀನಾ ಸಾಲ ಕೊಟ್ಟು, ಈಗ ಎಷ್ಟೋ ಸಣ್ಣ ಸಣ್ಣ ದೇಶಗಳು, ತುಂಬಾ ಬಡ ದೇಶಗಳು ಚೀನಾಕ್ಕೆ ದೊಡ್ಡ ಮೊತ್ತದ ಸಾಲವನ್ನ ವಾಪಸ್ ಮಾಡುವ ಪರಿಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಆಗ್ತಾ ಇಲ್ಲ, ತುಂಬಾ ವರ್ಷಗಳಿಂದ ಚೀನಾಕ್ಕೆ ಎಷ್ಟೋ ಸಾಲವನ್ನು ಅವರು ತುಂಬಬೇಕಾಗಿದೆ. ಮೋರ್ ದೆನ್ ಎವರ್ ಬಿಫೋರ್, ವಿಚ್ ಇಸ್ ಕ್ರಿಯೇಟಿಂಗ್ ಬಿಗ್ ಫಿನಾನ್ಷಿಯಲ್ ಪ್ರಾಬ್ಲಮ್ ಫಾರ್ ದೆಮ್. ಹಾಗಾಗಿ ಎಷ್ಟೋ ದೇಶಗಳಿಗೆ ದೊಡ್ಡ ಆರ್ಥಿಕ ಸಮಸ್ಯೆ ಆಗ್ಬಿಟ್ಟಿದೆ ಇದು, ಚೀನಾ ನೀಡಿದ ಹಣವನ್ನ ಮರುಪಾವತಿಸೋದು. ಚೀನಾ ಇಸ್ ಲೆಂಡಿಂಗ್ ಲೆಸ್ ನ್ಯೂ ಮನಿ ಅಂಡ್ ಇಸ್ ಫೋಕಸಿಂಗ್ ಮೋರ್ ಆನ್ ಕಲೆಕ್ಟಿಂಗ್ ರೀಪೇಮೆಂಟ್ಸ್. ಇದೇ ಸಂದರ್ಭದಲ್ಲಿ ಚೀನಾ ಸಹ ಏನ್ ಮಾಡಿದೆ, ಹೊಸ ಸಾಲವನ್ನ ಕೊಡೋದನ್ನ ಕಡಿಮೆ ಮಾಡಿದೆ, ಮತ್ತೆ ತಾನು ಹಳೆಯ ಕೊಟ್ಟಿದ್ರಲ್ಲ, ಚೀನಾದವ್ರು ಕೊಟ್ಟಿದ್ರಲ್ವ, ಅದನ್ನೇ ವಾಪಸ್ಸು ಪಡೆಯೋದ್ರ ಕಡೆ ಗಮನ ವಹಿಸ್ತಾ ಇದೆ. ಫ್ರಮ್ ದೀಸ್ ಕಂಟ್ರೀಸ್ ಇನ್ಸ್ಟೆಡ್ ಆಫ್ ಗಿವಿಂಗ್ ನ್ಯೂ ಲೋನ್ಸ್. ಹೊಸ ಸಾಲಗಳನ್ನು ನೀಡೋ ಬದಲು ಈ ದೇಶಗಳಿಂದ ಮರುಪಾವತಿಗಳನ್ನ ಸಂಗ್ರಹಿಸುವ ಕಡೆ ಚೀನಾ ಗಮನ ಹರಿಸ್ತಾ ಇದೆ. ಇದಾದ ನಂತರ ಡ್ಯೂಗಾಂಗ್, ಕನ್ಸರ್ವೇಷನ್ ಆಫ್ ಡ್ಯೂಗಾಂಗ್ಸ್ ಮಸ್ಟ್ ರಿಮೇನ್ ಅ ಟಾಪ್ ಪ್ರಿಯಾರಿಟಿ ಫಾರ್ ಇಂಡಿಯಾ. ಡ್ಯೂಗಾಂಗ್ ಅಂತ ಕರೀತೇವೆ. ಡ್ಯೂಗಾಂಗ್ಸ್ ಆರ್ ಎಂಡೇಂಜರ್ಡ್ ಸೀ ಅನಿಮಲ್ಸ್ ಇನ್ ಇಂಡಿಯಾ ದಟ್ ಈಟ್ ಅಂಡ್ ಲಿವ್ ಇನ್ ಸೀ ಗ್ರಾಸ್ ಮೀಡೋ. ಅಳಿವಿನಂಚಿನಲ್ಲಿರುವ ಸಮುದ್ರದ ಪ್ರಾಣಿಗಳಿಗೂ ಡುಗಾಂಗ್ಗಳು ಅಂತ ಕರೀತೇವೆ. ಸಮುದ್ರದ ಹುಲ್ಲು, ಸೀ ಗ್ರಾಸ್ ಅಂತ ಕರೀತೇವೆ, ಅದನ್ನ ತಿಂದು ವಾಸಿಸೋದು ಇವು.
which are getting destroyed by pollution, fishing and coastal development. ಅಂದ್ರೆ ಈ ಸಮುದ್ರದ ಹುಲ್ಲುಗಳು, ಸೀಗ್ರಾಸಗಳು ಒಂದು ಮಾಲಿನ್ಯ, ಮೀನುಗಾರಿಕೆ ಮತ್ತೆ ಕರಾವಳಿ ಅಭಿವೃದ್ಧಿಯಿಂದ ನಾಶ ಆಗ್ತಾ ಇದೆ. Protecting dugongs means protecting their seagrass habitats by stopping harmful fishing, reducing pollution, and involving local communities in conservation efforts. ಹಾಗಾಗಿ ಈ ಡುಗಾಂಗ್ಗಳನ್ನ ರಕ್ಷಣೆ ಮಾಡಬೇಕು ಅಂತಂದ್ರೆ ಈ ಹಾನಿಕಾರಕವಾದ ಮೀನುಗಾರಿಕೆನ ನಿಲ್ಲಿಸೋದು, ಅದರಿಂದ ಜಲಚರ ವ್ಯವಸ್ಥೆ ಸಂಪೂರ್ಣ ಏರುಪೇರಾಗುತ್ತೆ, ಮಾಲಿನ್ಯವನ್ನು ಕಡಿಮೆ ಮಾಡೋದು, ಮತ್ತೆ ಅಲ್ಲಿರುವ ಸ್ಥಳೀಯ ಸಮುದಾಯಗಳನ್ನ ಇವುಗಳನ್ನ ಸಂರಕ್ಷಿಸುವ ಪ್ರಯತ್ನದಲ್ಲಿ ತೊಡಗಿಸ್ಕೊಳ್ಳೋದು. ಹಾಗಾಗಿ ಮತ್ತೆ ಇವುಗಳ ಆಹಾರ ಇದೆಯಲ್ವಾ, ಇದೆಲ್ಲವನ್ನ ಮಾಡ್ಲಿಕ್ಕೆ ನಾವು ಹುಲ್ಲಿನ ಆವಾಸ ಸ್ಥಾನ, ಸಮುದ್ರ ಹುಲ್ಲು ಎಲ್ಲೆಲ್ಲಿರುತ್ತೋ ಅದನ್ನ ರಕ್ಷಿಸೋದನ್ನ ಮಾಡಬೇಕು. ಆವಾಗ ಮಾತ್ರ ಅಳಿವಿನಂಚಿನಲ್ಲಿರುವ ಈ ಡುಗಾಂಗ್ಗಳನ್ನ ಸಹ ನಾವು ರಕ್ಷಿಸಬಹುದು. ಇದಾದ್ಮೇಲೆ ನೆಕ್ಸ್ಟ್, ವೈ ಹ್ಯಾಸ್ ದಿ ಮಾನ್ಸೂನ್ ಕಮ್ ಅರ್ಲಿ ದಿಸ್ ಇಯರ್? ಈ ವರ್ಷ ಮಾನ್ಸೂನ್ ಬೇಗ ಬಂದಿದೆ. ಮಾನ್ಸೂನ್ ಕೇಮ್ ಅರ್ಲಿ ಇನ್ ಕೇರಳ ದಿಸ್ ಇಯರ್, May 24 ಆ ಒಂದು ಸಂದರ್ಭದಲ್ಲೇ ಬಂದಿದೆ. ಬಟ್ ಅನ್ ಅರ್ಲಿ ಸ್ಟಾರ್ಟ್ ಡಸಂಟ್ ಆಲ್ವೇಸ್ ಮೀನ್ ದೇರ್ ವಿಲ್ ಬಿ ಮೋರ್ ರೇನ್ ಡ್ಯೂರಿಂಗ್ ದ ಸೀಸನ್. ಬೇಗ ಬಂದಿದೆ ಅಂತ ಅದು ತುಂಬಾ ದಿನ ಇರುತ್ತೆ ಅಂತಲ್ಲ, ಈ ಸಾರಿ ಜಾಸ್ತಿ ಮಳೆ ಆಗುತ್ತೆ ಅಂತದ್ರ ಅರ್ಥ ಅಲ್ಲ. ಸೈಂಟಿಸ್ಟ್ ಡೋಂಟ್ ಫುಲ್ಲಿ ಅಂಡರ್ಸ್ಟ್ಯಾಂಡ್ ವೈ ದಿ ಮಾನ್ಸೂನ್ ಟೈಮಿಂಗ್ ಚೇಂಜಸ್ ಎವ್ರಿ ಇಯರ್. ವಿಜ್ಞಾನಿಗಳಿಗೂ ಸಹ ಯಾಕೆ ಮಾನ್ಸೂನ್ ಮಳೆ ಬರೋದು ಏರುಪೇರಾಗ್ತಾ ಇದೆ, ಒಂದೊಂದು ವರ್ಷ ಒಂದೊಂದ್ ತರ ಬರುತ್ತಲ್ವಾ ಅಂತ ಅವರಿಗೂ ಸಹ ಅರ್ಥ ಆಗ್ತಾ ಇಲ್ಲ. ಅಂತಂದ್ರೆ ತುಂಬಾ ಫ್ಯಾಕ್ಟರ್ಗಳಿರುತ್ತೆ, ಎಲ್ನಿನೋ, ಲಾನಿನಾ, ಸೈಕ್ಲೋನು, ಈ ಎಲ್ಲಾ ಫ್ಯಾಕ್ಟರ್ಗಳು ಇರೋದ್ರಿಂದ ಸೈಂಟಿಸ್ಟ್ಗಳಿಗೂ ಸಂಪೂರ್ಣವಾಗಿ ಯಾಕೆ ಇದು ಮಾನ್ಸೂನ್ ಬರುವ ಸಮಯ ಏರುಪೇರಾಗ್ತಾ ಇದೆ, ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಇದೆಲ್ಲ ಎಫೆಕ್ಟ್ ಆಗೋದ್ರಿಂದ ಮೇಕಿಂಗ್ ಪ್ರೆಡಿಕ್ಷನ್ ವೆರಿ ಹಾರ್ಡ್. ಹಾಗಾಗಿ ಭವಿಷ್ಯವಾಣಿ ಈ ಟೈಮಲ್ಲಿ ಮಾನ್ಸೂನ್ ಪಕ್ಕ ಬರುತ್ತೆ, ನಿಜವಾಗ್ಲೂ ಬರುತ್ತೆ ಖಂಡಿತ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ವಿಜ್ಞಾನಿಗಳಿಗೆ. ಇದಾದ ನಂತರ ನೋಡಿ, ಹಿಂದೂವಲ್ಲಿ ಒಂದು ಟೆಕ್ಸ್ಟ್ ಅಂಡ್ ಕಾಂಟೆಕ್ಸ್ಟ್ ಅನ್ನುವಂತ ಆರ್ಟಿಕಲ್ ಇರುತ್ತೆ. ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಈ ವರ್ಷದ ಕ್ರಿಮ್ಸ್ ಪೇಪರ್ ನೀವು ನೋಡಿದ್ರೆ ಅದರಲ್ಲೂ CSAT ನೋಡಿದ್ರೆ ರೀಡಿಂಗ್ ಕಾಂಪ್ರಹೆನ್ಷನ್ ತುಂಬಾ ಇತ್ತು ಅಂತ ಕ್ವಶನ್ಗಳು. ಮತ್ತೆ ರೀಡಿಂಗ್ ಕಾಂಪ್ರಹೆನ್ಷನ್ ಅದರಲ್ಲೂ ಕನ್ನಡದವರು ಇಂಗ್ಲಿಷನ್ನ ಕಲೀಲೇಬೇಕಾದ ಸಂದರ್ಭ ಬಂದಿದೆ. ಅಂತಂದ್ರೆ ಇಂಗ್ಲಿಷ್ ಓದಬೇಕು, ಆ ಒಂದು ಸಂದರ್ಭದಲ್ಲಿ ಇರೋ 2 ಅವರ್ನಲ್ಲಿ ಮ್ಯಾಥ್ಸ್ ಆದ್ರೂ ಚೆನ್ನಾಗಿರಬೇಕು, ಆದ್ರೆ ಹೇಳಲಿಕ್ಕಾಗಲ್ಲ. ಮ್ಯಾಥ್ಸು, ರೀಸನಿಂಗು ಮತ್ತೆ ರೀಡಿಂಗ್ ಕಾಂಪ್ರಹೆನ್ಷನ್ 3 ಸೆಕ್ಷನ್ಗಳಿರುತ್ತೆ CSAT ನಲ್ಲಿ. ಹಾಗಾಗಿ ನಿಮ್ಮ ರೀಡಿಂಗ್ ಕಾಂಬಿನೇಷನ್ ಚೆನ್ನಾಗಿ ಮಾಡ್ಕೊಳ್ಳೇಬೇಕು. ಅದಕ್ಕೆ ಹೆಚ್ಚೆಚ್ಚು ಇಂಗ್ಲಿಷ್ ಆರ್ಟಿಕಲ್ಗಳನ್ನ ಓದಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ. ಪ್ರತಿದಿನ ಒಂದು ಆರ್ಟಿಕಲ್, ಅಂತಂದ್ರೆ ನನ್ನ ಒಂದು UPSC ಮೈಂಡ್ ಗೇಮ್ ಅನ್ನುವಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಪ್ರತಿದಿನ ಒಂದು ಆರ್ಟಿಕಲ್ ಅನ್ನು ಹಾಕ್ತೇನೆ. ನೀವು ಅದನ್ನು ಸಹ ಜಾಯ್ನ್ ಆಗಬಹುದು. ಅಥವಾ ಎಲ್ಲೇ ಹಿಂದೂ ನ್ಯೂಸ್ ಪೇಪರ್ ಸಿಕ್ಕಿದ್ರೆ ಅಥವಾ ಯಾವುದೇ ಇಂಗ್ಲಿಷ್ ಆಗಿರಬಹುದು, ಒಂದು ಆರ್ಟಿಕಲ್ ಅನ್ನ ಇವತ್ತಿಂದಾನೇ ಓದಲಿಕ್ಕೆ ಪ್ರಾರಂಭ ಮಾಡಿ. ಯಾಕಂತಂದ್ರೆ ಹೆಚ್ಚೆಚ್ಚು ಬೇರೆ ಬೇರೆ ಹೊಸ ಹೊಸ ಟರ್ಮ್ಗಳು ನಿಮ್ಗೆ ಗೊತ್ತಾದಾಗ ಅಥವಾ ಅದನ್ನ ಕೇಳ್ತಾ ಇದ್ದಾಗ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಮುಂದಿನ ವರ್ಷ ಎಕ್ಸಾಮ್ ಬರೆಯೋ ತನಕ ನೀವು ಹೆಚ್ಚು ಅದನ್ನ ಓದಿ ಸ್ವಲ್ಪ ತಯಾರಾಗಿರ್ತೀರಿ. ಎಕ್ಸಾಮಿಗೆ ಹೋದ ದಿನ ಅರ್ಥ ಮಾಡ್ಕೊಳ್ತೇನೆ ಅಂತಂದ್ರೆ ಸ್ವಲ್ಪ ಕಷ್ಟ ಆಗಬಹುದು. ಹೇಳ್ತಾ ಇರೋದು ಅದರಲ್ಲೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ಹಾಗಾಗಿ ನಾವು ಕನ್ನಡ ಹೆಚ್ಚು ಜಾಸ್ತಿ ಫೋಕಸ್ ಮಾಡೋದ್ರಿಂದ ಇಂಗ್ಲಿಷ್ ಸಹ ಹಿಂದೆ ಬೀಳಬಹುದು. ಹಾಗಾಗಬಾರ್ದು. ಹಾಗಾಗಿ ಒಂದು ಆರ್ಟಿಕಲ್ ಅನ್ನ ಪ್ರತಿದಿನ ಓದಿ, ಆಮೇಲೆ ನಿಧಾನವಾಗಿ ಇಂಗ್ಲಿಷ್ ಡೆವಲಪ್ ಆಗುತ್ತೆ. ಹೆಚ್ಚೆಚ್ಚು ಆರ್ಟಿಕಲ್ಗಳನ್ನ ಕಡಿಮೆ ಸಮಯದಲ್ಲಿ ಓದಬಹುದು. ರೀಡಿಂಗ್ ಕಾಂಪ್ರಹೆನ್ಷನ್ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಈ ಆರ್ಟಿಕಲ್ ಇದೆಯಲ್ವಾ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಹೌ ಸ್ಟೂಡೆಂಟ್ಸ್ ಕ್ಯಾನ್ ಲರ್ನ್ ಮೋರ್ ಎಫೆಕ್ಟಿವ್ಲಿ. ಇಲ್ಲಿ ಹೇಳ್ತಾ ಇರೋದು ಏನಂತಂದ್ರೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತಂದ್ರೆ ಏನು, ಅನುಭವದ ಕಲಿಕೆ ಅಂತ. ಅನುಭವಿಸ್ಕೊಂಡು ಅಂತಂದ್ರೆ ಯಾವುದನ್ನ ಪ್ರಾಯೋಗಿಕವಾಗಿ ನಾವು ಬರೀ ಕೇಳೋದಲ್ಲ, ನೋಡೋದಲ್ಲ. ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಯಾವುದೋ ಪಾಠ ಮಾಡ್ತಿದ್ದಾರೆ ಅಂತಂದ್ರೆ ಬರೀ ಪಾಠವನ್ನ ಕೇಳೋದು ಮಾತ್ರ ಅಲ್ಲ, ಅದನ್ನ ಲ್ಯಾಬ್ನಲ್ಲಿ ಹೋಗಿ ಮಾಡೋದು. ಆ ಅಂಥ ಪ್ರಾಯೋಗಿಕ ಕಲಿಕೆಯಿಂದ ವಿದ್ಯಾರ್ಥಿಗಳು ಜಾಸ್ತಿ ಕಲಿತಾರೆ. ವೇರ್ ಸ್ಟೂಡೆಂಟ್ಸ್ ಲರ್ನ್ ಬೆಟರ್ ಬೈ ಆಕ್ಟಿವ್ಲಿ ಎಕ್ಸ್ಪೀರಿಯನ್ಸಿಂಗ್ ಅಂಡ್ ಅಪ್ಲೈಯಿಂಗ್ ವಾಟ್ ದೇ ಸ್ಟಡಿ. ಯಾವಾಗ ತಾವು ಕಲ್ತಿದ್ದನ್ನ ಹೆಚ್ಚೆಚ್ಚು ಅಪ್ಲೈ ಮಾಡ್ತಾರೋ, ಎಕ್ಸ್ಪೀರಿಯನ್ಸ್ ಆಗುತ್ತೆ ಅವರಿಗೆ, ಅವರು ಆವಾಗ ವಿದ್ಯಾರ್ಥಿಗಳು ಚೆನ್ನಾಗಿ ಅದನ್ನ ನೆನಪಿಟ್ಕೊಳ್ತಾರೆ. ನಾಟ್ ಜಸ್ಟ್ ಮೆಮೊರೈಸಿಂಗ್ ಫ್ಯಾಕ್ಟ್ ಫಾರ್ ಎಕ್ಸಾಮ್ಸ್. ಕೇವಲ ಪರೀಕ್ಷೆಗೋಸ್ಕರ ಯಾವ್ದಾವ್ದು ಫ್ಯಾಕ್ಟ್ಗಳನ್ನ ನೆನಪಿಟ್ಕೊಳ್ಳೋದ್ರಿಂದ ಸ್ವಲ್ಪ ನಾವು ಕಲಿತಾ ಇದೀವಿ ಅಂತ ಅನ್ಸ್ಬಹುದು, ಆದ್ರೆ ನಿಜವಾಗ್ಲೂ ಅದು ರಾಟ್ ಲರ್ನಿಂಗ್ ಅಂತ ಕರೀತಾರೆ. ಅಂತಂದ್ರೆ ನಿಜವಾದ ಕಲಿಕೆ ಆಗಿರೋದಿಲ್ಲ, ಜಸ್ಟ್ ಮೆಮೊರೈಸ್ ಆಗ್ತಾ ಇರುತ್ತೆ. ಹೀಗಾಗಿ ನಾವು ಅನುಭವದಿಂದ ಕಲಿತಾಗ ದಿಸ್ ಮೆಥಡ್ ಹೆಲ್ಪ್ ಸ್ಟೂಡೆಂಟ್ಸ್ ಥಿಂಕ್ ಕ್ರಿಟಿಕಲಿ. ಅವಾಗ ಜಾಸ್ತಿ ವಿಮರ್ಶಾತ್ಮಕವಾಗಿ ಯೋಚಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗಿನ ಕಾಲದಲ್ಲಿ ಮುಖ್ಯವಾಗಿ ಬೇಕಾಗಿರೋದೇ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್ಗಳು. ಇದರ ಜೊತೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಸಹ ಅಂತ ಹೇಳ್ತಾರೆ. ನೀವು ಯಾವುದೇ ಉದ್ಯೋಗಕ್ಕೆ ಹೋಗಿ ಅವ್ರು ನೋಡೋದು ಕ್ರಿಟಿಕಲ್ ಥಿಂಕಿಂಗ್ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್. ಕ್ರಿಟಿಕಲ್ ಥಿಂಕಿಂಗ್ ಅಂತಂದ್ರೆ ಏನು,
ವಿಮರ್ಶಾತ್ಮಕವಾಗಿ ನೀವು ಯಾವುದೇ ಹಿನ್ನೆಲೆಯಿಂದ ಬಂದಿರಬಹುದು, ನಿಮ್ಮ ಧರ್ಮ ಯಾವುದೇ ಆಗಿರಬಹುದು, ಆದರೆ ಒಂದು ಸಮಸ್ಯೆ ಅಂತ ಬಂದಾಗ ಸಮಸ್ಯೆ ಇರಬಹುದು ಅಥವಾ ಯಾವುದೇ ಒಂದು ಸಂದರ್ಭ ಇರಬಹುದು, ಸಂದರ್ಭವನ್ನ ನೀವು ಮುಕ್ತವಾಗಿ ಅದನ್ನ ನೋಡ್ತೀರಾ, ವಿಮರ್ಶೆ ಮಾಡ್ತೀರಾ, ಅದರ ಆಗು ಹೋಗುಗಳ ಬಗ್ಗೆ ತಿಳ್ಕೊಳ್ತೀರಾ, ಅದರ ಪಾಸಿಟಿವ್ ನೆಗೆಟಿವ್ ಏನು ಅನ್ನೋದನ್ನ ಸರಿಯಾಗಿ ಗಮನಿಸ್ತೀರಾ. ಇದೆಲ್ಲ ಸಹ ವಿಮರ್ಶಾತ್ಮಕವಾದಂತಹ ಒಂದು ಯೋಚನೆಗಳಲ್ಲಿ ಬರುತ್ತೆ, ಕ್ರಿಟಿಕಲ್ ಥಿಂಕಿಂಗ್ ನಲ್ಲಿ ಬರುತ್ತೆ. ಈ ಒಂದು ಮುಂದೆ ಯಾವುದೋ ಒಂದು DC ಆದ್ರಿ ಅಂತಂದ್ರೆ ನೀವು ಯಾವುದೋ ಧರ್ಮಕ್ಕೆ ಸೇರಿರಬಹುದು, ಆದ್ರೆ ಆ ಪ್ರದೇಶ ಅಥವಾ ನೀವು DC ಆಗಿರೋ ಒಂದು ಜಿಲ್ಲೆಯಲ್ಲಿ ಬೇರೆ ಧರ್ಮದವರು ಇರಬಹುದು. ಆಗ್ಲೂ ಸಹ ಸರ್ಕಾರದ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಚೆನ್ನಾಗಿ ಅವರಿಗೆ ತಲುಪಿಸ್ತೀರಾ, ಕ್ರಿಟಿಕಲ್ ಆಗಿ ಥಿಂಕ್ ಮಾಡಿ ನಿಮ್ಮ ಸೇವೆ ಏನು ಅಂತ ಅದನ್ನ ಸರಿಯಾಗಿ ನಿರ್ವಹಿಸ್ತೀರಾ ಅನ್ನೋದೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಸಿವಿಲ್ ಸರ್ವೆಂಟ್ ಆಗುವವರಿಗೆ ಕ್ರಿಟಿಕಲ್ ಥಿಂಕಿಂಗ್ ತುಂಬಾ ಇಂಪಾರ್ಟೆಂಟ್. ಅದನ್ನ ಬರೀ ಮೆಮೊರೈಸ್ ಮಾಡೋದ್ರಿಂದ ಬರೋದಿಲ್ಲ, ಹೆಚ್ಚೆಚ್ಚು ಬೇರೆ ಬೇರೆ ರೀತಿಯ ಲೇಖನಗಳನ್ನ ಓದೋದ್ರಿಂದ ಬರುತ್ತೆ. ಮತ್ತೆ ನಾವು ಬೇರೆ ಬೇರೆ ಧರ್ಮದವರ ಜೊತೆ, ಬೇರೆ ಬೇರೆ ರೀತಿಯ ವ್ಯಕ್ತಿಗಳ ಜೊತೆ ತೆರೆದುಕೊಳ್ಳೋದ್ರಿಂದ ಅದು ಬರುತ್ತೆ. ಒಂದು ಆ ಸ್ಕಿಲ್. ಇನ್ನೊಂದು ಪ್ರಾಬ್ಲಮ್ ಸಾಲ್ವಿಂಗ್. ಒಂದು ಸಮಸ್ಯೆ ಬಂದಾಗ ಅದನ್ನ ನಿವಾರಿಸಲಿಕ್ಕೆ ಏನೇನು ದಾರಿಗಳಿದೆ, ಆ ಎಲ್ಲಾ ದಾರಿಗಳನ್ನ ಹುಡುಕ್ಲಿಕ್ಕೆ ಸಾಧ್ಯ ಇದೆ ನಿಮ್ಮ ಹತ್ರ. ಪ್ರಾಬ್ಲಮ್ ಬಂತು ಅಂತ ತಲೆ ಮೇಲೆ ಕೈ ಹಾಕೊಂಡು ಕೂತ್ಕೊಳ್ತೀರಾ, ಅಥವಾ ಇಲ್ಲ ಇದಕ್ಕೆ ಏನಾದ್ರು ಒಂದು ದಾರಿ ಇದ್ದೇ ಇರುತ್ತೆ ಅಂತ ಮುಂದುವರಿತೀರಾ. ಆ ಒಂದು ಸ್ಕಿಲ್ ಸಹ ಎಲ್ಲ ಕಡೆ ಈಗ ಇಂಪಾರ್ಟೆಂಟ್. ಸಿವಿಲ್ ಸರ್ವೆಂಟ್ ಮಾತ್ರ ಅಲ್ಲ, ಯಾವುದೇ ಜಾಬಿಗೆ ಹೋದ್ರು ಅವ್ರು ನೋಡೋದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಗಳನ್ನ. ಹಾಗೆ ಇದು ಎರಡರ ಮೇಲೆ ಇವತ್ತು ನಾವು ಫೋಕಸ್ ಮಾಡಬೇಕಾದ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ಇದರ ಬಗ್ಗೆ ಕೊಟ್ಟಿದ್ದಾರೆ, ಅದು ಎರಡು ಬಹಳ ಮುಖ್ಯ ಅಂತ. ಯಾವಾಗ ನಾವು ಅನುಭವದಿಂದ ಕಲಿತೇವೆಯೋ ಆವಾಗ ಈ ಕ್ರಿಟಿಕಲ್ ಥಿಂಕಿಂಗ್ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಈ ಎರಡು ಸ್ಕಿಲ್ಗಳು ಡೆವಲಪ್ ಆಗುತ್ತೆ ಹೇಳಿದ್ದಾರೆ. ಇನ್ನು ವೊಕ್ಯಾಬ್ಯುಲರಿ ನೋಡೋಣ ಇವತ್ತಿಂದು. ಇಟ್ ವಾಸ್ ಅ ಫೋಲಿ ಟು ಇಗ್ನೋರ್ ದಿ ಅಡ್ವೈಸ್ ಆಫ್ ದಿ ಕಸ್ಟೋಡಿಯನ್ಸ್ ಹೂ ಟುಕ್ ಕೇರ್ ಆಫ್ ದಿ ಓಲ್ಡ್ ಪೀಪಲ್. ಫೋಲಿ ಅಂತಂದ್ರೆ ಮೂರ್ಖತೆ, ಮೂರ್ಖತೆ ಅಂತಂದ್ರೆ ಮಿಸ್ಟೇಕ್, ಫೂಲಿಶ್ನೆಸ್. ಈಗ ಕಸ್ಟೋಡಿಯನ್ಸ್ ಅಂತ ಇನ್ನೊಂದು ಟರ್ಮ್ ಇದೆ, ಅಂತಂದ್ರೆ ರಕ್ಷಣಾಕಾರರು ಅಂತಂದ್ರೆ ಇಲ್ಲಿ ಹೇಳ್ತಾ ಇರೋದು ಕೇರ್ ಟೇಕರ್ಸ್, ಗಾರ್ಡಿಯನ್ಸ್ ಅಂತ. ಈಗ ಅದನ್ನ ಕೆಲವೊಂದು ಕಡೆ ಹಾಸ್ಟೆಲ್ ನಲ್ಲಿ ಕಸ್ಟೋಡಿಯನ್ಸ್, ಗಾರ್ಡಿಯನ್ಸ್ ಅಂತಂದ್ರೆ ಈಗ ವಾರ್ಡನ್ಸ್ ಈ ತರ ಇರ್ತಲ್ವ, ಅದೇ ರೀತಿ ದೊಡ್ಡ ದೊಡ್ಡ ವೃದ್ಧಾಶ್ರಮಗಳಲ್ಲಿ ಅಲ್ಲೂ ಸಹ ನೋಡ್ಕೊಳ್ಳೋರು ಇರ್ತಾರೆ, ಆ ನೋಡ್ಕೊಳ್ಳೋರ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರು ಆ ಓಲ್ಡ್ ಪೀಪಲ್ಗಳನ್ನ, ವೃದ್ಧರನ್ನ ನೋಡ್ಕೊಳ್ತಾ ಇದಾರಲ್ವಾ, ಅವ್ರನ್ನ ನೆಗ್ಲೆಕ್ಟ್ ಮಾಡೋದು, ಇಗ್ನೋರ್ ಮಾಡೋದು ಮೂರ್ಖ ಮನಸ್ಥಿತಿ. ಬಿಕಾಸ್ ದೇರ್ ಪ್ರಿರೋಗೇಟಿವ್ ವಾಸ್ ಟು ಪ್ರೊಟೆಕ್ಟ್ ದಿ ಪ್ಲೇಸ್ ಅಂಡ್ ಕೀಪ್ ಇಟ್ ಕ್ಲೀನ್. ಯಾಕಂತಂದ್ರೆ ಆ ಒಂದು ಕಸ್ಟೋಡಿಯನ್ಸ್ ಇರ್ತಾರಲ್ವಾ, ಆ ಒಂದು ಪ್ರದೇಶವನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಚೆನ್ನಾಗಿ ನೋಡ್ಕೊಳ್ಳೋದು, ಪ್ರೊಟೆಕ್ಟ್ ಮಾಡೋದು ಅವರ ಹಕ್ಕಾಗಿರುತ್ತೆ, ಅವರ ಒಂದು ಕರ್ತವ್ಯ, ಅವರ ಒಂದು ಬಾಧ್ಯತೆ ಆಗಿರುತ್ತೆ. ವೆನ್ ದ ವಿಸಿಟರ್ಸ್ ಲೆಫ್ಟ್, ಯಾವಾಗ ಬಂದು ನೋಡ್ಕೊಂಡು ಹೋಗೋರೆಲ್ಲ ಇರ್ತಾರಲ್ವ, ಅವ್ರು ಹೋದ್ಮೇಲೆ ಈ ಕಸ್ಟೋಡಿಯನ್ಸ್ ದೇ ಫೆಲ್ಟ್ ಅ ಸೆನ್ಸ್ ಆಫ್ ಕೆಥಾರ್ಸಿಸ್. ಕೆಥಾರ್ಸಿಸ್ ಅಂತಂದ್ರೆ ರಿಲೀಫ್ ಆಗೋದು, ಕ್ಲೆನ್ಸಿಂಗ್ ಅಂತಂದ್ರೆ ಮನಸ್ಸಿನಲ್ಲಿ ಸ್ವಚ್ಛ ಆಗೋದು, ಏನೇನಿತ್ತು ಅದೆಲ್ಲ. ಅಂತಂದ್ರೆ ತುಂಬಾ ಒಂದು ಭಾರ ಹೊತ್ಕೊಂಡಿರ್ತೇವೆ, ಮನಸ್ಸು ಕ್ಲೀನ್ ಆಯ್ತು, ರಿಲೀಫ್ ಆಯ್ತು ಅಂತ ಹೇಳ್ತೇವಲ್ವ, ಆ ರೀತಿ ಕೆಥಾರ್ಸಿಸ್. ಆಫ್ಟರ್ ಸೀಯಿಂಗ್ ದಿ ಪೀಸ್ಫುಲ್ ಸರೌಂಡಿಂಗ್ಸ್ ದ ರೂಲ್ಸ್ ದೇರ್ ಆಫ್ ವರ್ ಕ್ಲಿಯರ್ ಟು ಎವ್ರಿ ಒನ್. ಹಾಗಾಗಿ ದೇರ್ ಆಫ್ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ರೂಲ್ಸ್ಗಳು ಎಲ್ರಿಗೂ ಕ್ಲಿಯರ್ ಆಗಿತ್ತು. ಎಲ್ರಿಗೂ ಕ್ಲಿಯರ್ ಆದಾಗ ಸುತ್ತಮುತ್ತಲಿನ ವಾತಾವರಣ ಕ್ಲೀನ್ ಆಗಿರುತ್ತೆ, ಅವಾಗ ಅವ್ರ ಮನಸ್ಸಿಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿನ್ನೆಯ ಪ್ರಶ್ನೆ, ವೆನ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಡ್ಯೂಸಸ್ ದಿ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಬೈ 50 basis points, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಲೈಕ್ಲಿ ಟು ಹ್ಯಾಪನ್? ಒಂದು ಸ್ಕೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಮೇ ಕಟ್ ದೇರ್ ಲೆಂಡಿಂಗ್ ರೇಟ್ಸ್. ಇದಕ್ಕೆ ಉತ್ತರ ಸಿ. ಇವತ್ತಿನ ಕ್ವಶನ್ ನೋಡಿ, ಇಫ್ ದ ಇಂಟ್ರೆಸ್ಟ್ ರೇಟ್ ಇಸ್ ಡಿಕ್ರೀಸ್ಡ್ ಇನ್ ಅನ್ ಎಕಾನಮಿ ಇಟ್ ವಿಲ್. ಇಂಟ್ರೆಸ್ಟ್ ರೇಟ್ ಡಿಕ್ರೀಸ್ ಆಯಿತು ಅಂತಂದ್ರೆ ಡಿಕ್ರೀಸ್ ದಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇನ್ ದ ಎಕಾನಮಿ, increase the tax collection of the government, increase the investment expenditure in the economy, increase the total savings in the economy. ಸರಿಯಾದ ಉತ್ತರವನ್ನು ತಿಳ್ಕೊಂಡು ಕಮೆಂಟ್ ಮಾಡಿ. ಮೇನ್ಸಿಗೆ ಒಂದು PYQ ಇದು ಸೊಸೈಟಿಲಿ ಬಂದಿದ್ದು, ಅವಾಗವಾಗ ಇದು ಯಾಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಮೇನ್ಸ್ ಕ್ವಶನ್ ಹೇಗೆ ಬರುತ್ತೆ ಅನ್ನೋದು ಅವಾಗವಾಗ ನೀವು ನೋಡ್ತಾ ಇದ್ರೆ ಮುಂದೆ ಆ ವಿಷಯವನ್ನ ಕಲಿತಾಗ ಅಥವಾ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೂ ಈ ಪಾಯಿಂಟ್ಗಳನ್ನ ತಲೆ ಇಟ್ಕೋಬೇಕು. ಅಂತಂದ್ರೆ ಇಂಥ ಕ್ವಶನ್ ಬಂದ್ರೆ ಹೇಗೆ ಬರೀಬಹುದು ನಾನು ಅಂತ ಅದನ್ನು ಸಹ ಥಿಂಕ್ ಮಾಡಿ. Empowering women is the key to control population growth. Discuss. ಅಂದ್ರೆ ಮಹಿಳಾ ಸಬಲೀಕರಣದಿಂದ ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಬಹುದು, ಜನಸಂಖ್ಯಾ ಸ್ಫೋಟವನ್ನು ತಡೆಗಟ್ಟಬಹುದು. ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ. ಹೇಗೆ ನಿಮ್ಮ ತಲೆಯಲ್ಲಿ ಇದನ್ನು ನೋಡಿದಾಗ ಏನೇನು ಬರುತ್ತೆ ಅನ್ನೋದನ್ನ ಇದಕ್ಕೆ ಆನ್ಸರ್ ರೈಟಿಂಗ್ ಅನ್ನ ಬರೆದು ಟ್ರೈ ಮಾಡಬಹುದು. ಥಿಂಕ್ ಮಾಡ್ಲಿಕ್ಕೆ ಒಂದು ಕ್ವಶನ್ ಇದೆ. ಕ್ಯಾನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಟ್ರೂಲಿ ಬಿ ಅಚೀವ್ಡ್ ವಿತೌಟ್ ಸ್ಯಾಕ್ರಿಫೈಸಿಂಗ್ ಎಕನಾಮಿಕ್ ಗ್ರೋತ್? ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕೇಳಿರ್ತೀರಿ, SDG ಅಂತ. ತುಂಬಾ 17 ಗೋಲ್ಗಳಿದೆ. ಆ ಗೋಲ್ಗಳನ್ನ ಸಾಧಿಸಬೇಕಾದ್ರೆ ನಿಜವಾಗ್ಲೂ ನಾವು
ಎಕನಾಮಿಕ್ ಗ್ರೋತ್ ಅನ್ನ, ಆರ್ಥಿಕ ಬೆಳವಣಿಗೆಯನ್ನ ಮಾಡಿಕೊಳ್ತಾನೆ ಈ ಕಡೆ ಸಸ್ಟೈನಬಲ್ ಗ್ರೋತ್ ಅನ್ನು ಸಾಧಿಸಬಹುದಾ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನು ಸಾಧಿಸಬಹುದಾ ಅಂತ ಕೇಳ್ತಾ ಇದ್ದಾರೆ. ವಿತೌಟ್ ಸ್ಯಾಕ್ರಿಫೈಸಿಂಗ್ ಎಕನಾಮಿಕ್ ಗ್ರೋತ್, ಆರ್ಥಿಕವಾಗಿ ನಾವು ಹಿಂದೆ ಬೀಳಬಾರದು, ಆದ್ರೂ ಈ ಕಡೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಬೇಕು. ಸಾಧ್ಯ ಇದೆಯಾ? ಹೌ ಶುಡ್ ಇಂಡಿಯಾ ಸ್ಟ್ರೈಕ್ ದಟ್ ಬ್ಯಾಲೆನ್ಸ್? ಹೇಗೆ ನಮ್ಮ ಭಾರತದಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನ, ಎಕನಾಮಿಕ್ ಗ್ರೋತ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬಹುದು? ಹೇಗೆ ಸಾಧ್ಯ? ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಬಹುದು ಅಥವಾ ಇದರ ಬಗ್ಗೆ ಥಿಂಕ್ ಮಾಡಿ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.